RRB ಗ್ರೂಪ್ ಡಿ ಪ್ರಶ್ನೆಗಳು. ಸ್ಥಳ ಜೋಡಣಾ ಪರೀಕ್ಷೆ ಮಾದರಿ 2. ಸಿಟ್ಟಿಂಗ್ ಅರೇಂಜ್ಮೆಂಟ್ ಟೆಸ್ಟ್. 5 ಜನ ಸ್ನೇಹಿತರು ದಕ್ಷಿಣಕ್ಕೆ ಮುಖ ಮಾಡಿ ಸಾಲಾಗಿ ನಿಂತಿದ್ದಾರೆ. ಜಯೇಶನು ಆಲೋಕನ ತಕ್ಷಣ ಬಲಕ್ಕೆ ಇದ್ದಾನೆ. ಪ್ರಮೋದನು ಭಗತ್ ಮತ್ತು ಸುಬೋಧರ ಮಧ್ಯದಲ್ಲಿದ್ದಾನೆ. ಸುಬೋಧನು ಜಯೇಶ ಮತ್ತು ಪ್ರಬೋಧರ ಮಧ್ಯದಲ್ಲಿದ್ದಾನೆ. ಅತ್ಯಂತ ಎಡತುದಿಗೆ ಕುಳಿತ ವ್ಯಕ್ತಿ ಯಾರು? ಐದು ಜನ ಸ್ನೇಹಿತರು ದಕ್ಷಿಣಕ್ಕೆ ಮುಖ ಮಾಡಿದ್ದಾರೆ, ಕುಳಿತಿದ್ದಾರೆ, ಸಾಲಾಗಿ ನಿಂತಿದ್ದಾರೆ. ಜಯೇಶನು ಅಲೋಕನ ತಕ್ಷಣ ಬಲಕ್ಕೆ ಇದ್ದಾನೆ. ಜಯೇಶನು ಅಲೋಕನ ತಕ್ಷಣ ಬಲಕ್ಕೆ ಇದ್ದಾನೆ, ದಕ್ಷಿಣಕ್ಕೆ ಮುಖ ಮಾಡಿದ್ದಾರೆ. ಪ್ರಮೋದನು ಭಗತ್ ಮತ್ತು ಸುಬೋಧರ ಮಧ್ಯದಲ್ಲಿದ್ದಾನೆ. ಪ್ರಮೋದನು ಸುಬೋಧ ಮತ್ತು ಭಗತರ ಮಧ್ಯದಲ್ಲಿದ್ದಾನೆ. ಸುಬೋಧನು ಜಯೇಶ ಮತ್ತು ಪ್ರಮೋದರ ಮಧ್ಯದಲ್ಲಿದ್ದಾನೆ. ಸುಬೋಧನು ಜಯೇಶ ಮತ್ತು ಪ್ರಮೋದದ ಮಧ್ಯದಲ್ಲಿದ್ದಾನೆ. ಅತ್ಯಂತ ಎಡತುದಿಗೆ ಕುಳಿತ ವ್ಯಕ್ತಿ ಆಲೋಕ. ಸರಿಯಾದ ಮಧ್ಯದಲ್ಲಿರುವ ವ್ಯಕ್ತಿ ಯಾರು? ಸರಿಯಾದ ಮಧ್ಯದಲ್ಲಿರುವ ವ್ಯಕ್ತಿ ಸುಬೋಧ. ABCDE ಎಂಬ 5 ಜನರು ಒಂದು ಸಾಲಿನಲ್ಲಿ ಎಯು ಬಿಯ ಬಲಕ್ಕೆ ಇದ್ದಾನೆ, ಎಯು ಸಿಯ ಎಡಕ್ಕೆ ಮತ್ತು ಎ ಯ ಬಲಕ್ಕೆ ಇದ್ದಾನೆ, ಬಿಯು ಡಿ ಯ ಬಲಕ್ಕೆ ಇದ್ದಾನೆ. ಹಾಗಾದರೆ ಸರಿಯಾದ ಮಧ್ಯದಲ್ಲಿ ಯಾರಿದ್ದಾರೆ? 5 ಜನ ಒಂದು ಸಾಲಿನಲ್ಲಿ ಎಯು ಬಿಯ ಬಲಕ್ಕೆ ಇದ್ದಾನೆ, ಎಯು ಬಿಯ ಬಲಕ್ಕೆ ಇದ್ದಾನೆ, ಇಯು ಸಿಯ ಎಡಕ್ಕೆ, ಇಯು ಸಿಯ ಎಡಕ್ಕೆ ಮತ್ತು ಎ ಯ ಬಲಕ್ಕೆ ಇದ್ದಾನೆ. ಬಿಯು ಡಿ ಯ ಬಲಕ್ಕೆ ಇದ್ದಾನೆ, ಬಿಯು ಡಿ ಯ ಬಲಕ್ಕೆ ಇದ್ದಾನೆ. ಹಾಗಾದರೆ ಸರಿಯಾದ ಮಧ್ಯದಲ್ಲಿ ಯಾರಿದ್ದಾರೆ? ಸರಿಯಾದ ಮಧ್ಯದಲ್ಲಿ ಎ ಇದ್ದಾನೆ. 4 ಜನ ಹುಡುಗಿಯರು ಫೋಟೋ ತೆಗೆದುಕೊಳ್ಳಲು ಉತ್ತರಕ್ಕೆ ಮುಖ ಮಾಡಿ ನಿಂತಿದ್ದಾರೆ. ಶೀಬಾ ರೀನಾಳ ಎಡಕ್ಕೆ ಇದ್ದಾಳೆ, ಮಂಜು ರೀನಾಳ ಬಲಕ್ಕೆ ಇದ್ದಾಳೆ, ರೀಟಾಳು ರೀನಾ ಮತ್ತು ಮಂಜುಳರ ಮಧ್ಯದಲ್ಲಿದ್ದಾಳೆ. ಹಾಗಾದರೆ ಆ ಫೋಟೋದಲ್ಲಿ ಎಡದಿಂದ ಎರಡನೆಯವಳು ಯಾರು? ಶೀಬಾ ರೀನಾಳ ಎಡಕ್ಕೆ ಇದ್ದಾಳೆ, ಮಂಜು ರೀನಾಳ ಬಲಕ್ಕೆ ಇದ್ದಾಳೆ, ಮಂಜು ರೀನಾಳ ಬಲಕ್ಕೆ ಇದ್ದಾಳೆ. ರೀಟಾಳು ರೀನಾ ಮತ್ತು ಮಂಜುಳಾರ ಮಧ್ಯದಲ್ಲಿದ್ದಾಳೆ, ರೀಟಾಳು ರೀನಾ ಮತ್ತು ಮಂಜುಳಾರ ಮಧ್ಯದಲ್ಲಿದ್ದಾರೆ. ಹಾಗಾದರೆ ಆ ಫೋಟೋದಲ್ಲಿ ಎಡದಿಂದ ಎರಡನೆಯವರು ಯಾರು? ಎಡದಿಂದ ಎರಡನೆಯವರು ರೀನಾ. ABCDEF ಮತ್ತು G ಎಂಬ ಸ್ನೇಹಿತರು ಫೋಟೋ ತೆಗೆದುಕೊಳ್ಳಲು ಪೂರ್ವಕ್ಕೆ ಮುಖ ಮಾಡಿ ಕುಳಿತಿದ್ದಾರೆ. ಸಿಯು ಡಿ ಯ ತಕ್ಷಣ ಬಲಕ್ಕೆ ಇದ್ದಾಳೆ, ಬಿಯು ಆ ಸಾಲಿನಲ್ಲಿ ಕೊನೆಗೆ ಕುಳಿತಿದ್ದು ಇ ಯ ಪಕ್ಕದಲ್ಲಿದ್ದಾನೆ, ಜಿಯು ಇ ಮತ್ತು ಎಫ್ ಗಳ ಮಧ್ಯದಲ್ಲಿದ್ದಾನೆ, ಡಿಯು ದಕ್ಷಿಣ ತುದಿಯಿಂದ 3ನೇ ಸ್ಥಾನದಲ್ಲಿದ್ದಾನೆ. ಹಾಗಾದರೆ ಇ ಯ ಬಲಕ್ಕೆ ಯಾರಿದ್ದಾರೆ? ಸಿಯು ಡಿ ಯ ತಕ್ಷಣ ಬಲಕ್ಕೆ ಇದ್ದಾಳೆ, ತಕ್ಷಣ ಬಲಕ್ಕೆ ಇದ್ದಾಳೆ. ಬಿಯು ಆ ಸಾಲಿನಲ್ಲಿ ಕೊನೆಗೆ ಕುಳಿತಿದ್ದು ಇ ಯ ಪಕ್ಕದಲ್ಲಿದ್ದಾನೆ, ಬಿಯು ಆ ಸ್ಥಾನದಲ್ಲಿ ಕೊನೆಗೆ ಕುಳಿತಿದ್ದು ಇ ಯ ಪಕ್ಕದಲ್ಲಿದ್ದಾನೆ. ಜಿಯು ಇ ಮತ್ತು ಎಫ್ ಗಳ ಮಧ್ಯದಲ್ಲಿದ್ದಾನೆ, ಜಿಯು ಇ ಮತ್ತು ಎಫ್ ಗಳ ಮಧ್ಯದಲ್ಲಿದ್ದಾನೆ. ಡಿಯು ದಕ್ಷಿಣ ತುದಿಯಿಂದ 3ನೇ ಸ್ಥಾನದಲ್ಲಿದ್ದಾನೆ, ಡಿಯು ದಕ್ಷಿಣ ತುದಿಯಿಂದ 3ನೇ ಸ್ಥಾನದಲ್ಲಿದ್ದಾನೆ. ಹಾಗಾದರೆ ಇ ಯ ಬಲಕ್ಕೆ ಯಾರಿದ್ದಾರೆ? ಇ ಯ ಬಲಕ್ಕೆ ಯಾವುದೂ ಇಲ್ಲ. ಎರಡು ತುದಿಗಳಿಗೆ ಕುಳಿತ ವ್ಯಕ್ತಿಗಳು ಯಾರು? ಎ ಮತ್ತು ಬಿ. ಎ ಬಿ. ಡಿಯು ಯಾರ ಮಧ್ಯದಲ್ಲಿದ್ದಾನೆ? ಸಿ ಎಫ್. ABCDEF 6 ಜನರು ಉತ್ತರಕ್ಕೆ ಮುಖ ಮಾಡಿ ಕುಳಿತಿದ್ದಾರೆ. ಡಿಯು ಆ ಸಾಲಿನ ಅತ್ಯಂತ ಎಡ ತುದಿಗೆ ಕುಳಿತಿದ್ದಾನೆ.
ಡಿ ಮತ್ತು ಬಿ ಮಧ್ಯ ಕೇವಲ 3 ಜನರಿದ್ದಾರೆ. ಬಿಯು ಎಫ್ನ ಬಲಕ್ಕೆ 2ನೇ ಸ್ಥಾನದಲ್ಲಿದ್ದಾನೆ. ಎಯು ಬಿಯ ತಕ್ಷಣ ಪಕ್ಕದಲ್ಲಿ ಕುಳಿತಿಲ್ಲ. ಇಯು ಆ ಸಾಲಿನ ಯಾವುದೇ ತುದಿಗೆ ಕುಳಿತಿಲ್ಲ. ಈ ಕೆಳಗಿನವುಗಳಲ್ಲಿ ಯಾವುದು ಉಳಿದವುಗಳಿಗಿಂತ ಭಿನ್ನವಾಗಿದೆ? ಡಿಯು ಆ ಸಾಲಿನ ಅತ್ಯಂತ ಎಡತುದಿಗೆ ಕುಳಿತಿದ್ದಾನೆ. ಡಿ ಆ ಸಾಲಿನ ಅತ್ಯಂತ ಎಡತುದಿಗೆ ಕುಳಿತಿದ್ದಾನೆ. ಡಿ ಮತ್ತು ಬಿ ಮಧ್ಯ ಕೇವಲ 3 ಜನರಿದ್ದಾರೆ. ಡಿ ಮತ್ತು ಬಿ ಮಧ್ಯ 3 ಜನರಿದ್ದಾರೆ. ಬಿಯು ಎಫ್ನ ಬಲಕ್ಕೆ 2ನೇ ಸ್ಥಾನದಲ್ಲಿದ್ದಾನೆ. ಬಿಯು ಎಫ್ನ ಬಲಕ್ಕೆ 2ನೇ ಸ್ಥಾನದಲ್ಲಿದ್ದಾನೆ. ಎಯು ಬಿಯ ತಕ್ಷಣ ಪಕ್ಕದಲ್ಲಿ ಕುಳಿತಿಲ್ಲ. ಎಯು ಬಿಯ ತಕ್ಷಣ ಪಕ್ಕದಲ್ಲಿ ಕುಳಿತಿಲ್ಲ. ಇಯು ಆ ಸಾಲಿನ ಯಾವುದೇ ತುದಿಗೆ ಕುಳಿತಿಲ್ಲ. ಈ ಕೆಳಗಿನವುಗಳಲ್ಲಿ ಯಾವುದು ಉಳಿದವುಗಳಿಗಿಂತ ಭಿನ್ನವಾಗಿದೆ? ಎ ಮತ್ತು ಡಿ. ಆ ಸಾಲಿನಲ್ಲಿ ಬಲತುದಿಗೆ ಕುಳಿತ ವ್ಯಕ್ತಿ ಯಾರು? ಸಿ. ಡಿಗೆ ಸಂಬಂಧಪಟ್ಟಂತೆ ಎಫ್ನ ಸ್ಥಾನ ಯಾವುದು? ಬಲಕ್ಕೆ 2ನೇ ಸ್ಥಾನ. ಎ ಮತ್ತು ಬಿ ನಡುವೆ ಎಷ್ಟು ಜನರಿದ್ದಾರೆ? 2 ಜನ. ಜೆಕೆ ಎಲ್ಎಂ ಎನ್ನುವ ಉತ್ತರಕ್ಕೆ ಮುಖ ಮಾಡಿ ಕುಳಿತಿದ್ದಾರೆ, ಆದರೆ ಕ್ರಮವಾಗಿ ಅಲ್ಲ. ಜೆಯು ಓನ ಎಡಕ್ಕೆ 4ನೇ ಸ್ಥಾನದಲ್ಲಿದ್ದಾನೆ, ಆದರೆ ಓನು ಆ ಸಾಲಿನ ಯಾವುದೇ ಕೊನೆಗೆ ಕುಳಿತಿಲ್ಲ. ಎಂನು ಎನ್ನ ಬಲಕ್ಕೆ 3ನೇ ಸ್ಥಾನದಲ್ಲಿದ್ದಾನೆ. ಕೆಯು ಜೆಯ ತಕ್ಷಣ ಪಕ್ಕದಲ್ಲಿ ಕುಳಿತಿಲ್ಲ. ಜೆಗೆ ಸಂಬಂಧಪಟ್ಟಂತೆ ಎನ್ನ ಸ್ಥಾನ ಯಾವುದು? ಜೆಯು ಓನ ಎಡಕ್ಕೆ 4ನೇ ಸ್ಥಾನದಲ್ಲಿ ಇದ್ದಾನೆ, ಆದರೆ ಓನು ಆ ಸಾಲಿನ ಯಾವುದೇ ಕೊನೆಗೆ ಕುಳಿತಿಲ್ಲ. ಎಮ್ನು ಎನ್ನ ಬಲಕ್ಕೆ 3ನೇ ಸ್ಥಾನದಲ್ಲಿದ್ದಾನೆ. ಎಮ್ನು ಎನ್ನ ಬಲಕ್ಕೆ 3ನೇ ಸ್ಥಾನದಲ್ಲಿದ್ದಾನೆ. ಕೆಯು ಜೆಯ ತಕ್ಷಣ ಪಕ್ಕದಲ್ಲಿ ಕುಳಿತಿಲ್ಲ. ಕೆಯು ಜೆಯ ತಕ್ಷಣ ಪಕ್ಕದಲ್ಲಿ ಕುಳಿತಿಲ್ಲ. ಜೆಗೆ ಸಂಬಂಧಪಟ್ಟಂತೆ ಎನ್ನ ಸ್ಥಾನ ಯಾವುದು? ಜೆಗೆ ಸಂಬಂಧಪಟ್ಟಂತೆ ಎನ್ನ ಸ್ಥಾನ ಬಲಕ್ಕೆ 2ನೇ ಸ್ಥಾನ. ಎಲ್ ಮತ್ತು ಓ ನಡುವೆ ಎಷ್ಟು ಜನರಿದ್ದಾರೆ? ಎಲ್ ಮತ್ತು ಓ ನಡುವೆ ಇಬ್ಬರಿದ್ದಾರೆ. ಆ ಸಾಲಿನ 2 ತುದಿಗಳಿಗೆ ಕುಳಿತ ವ್ಯಕ್ತಿಗಳು ಯಾರು? ಎಂ, ಜೆ. ಎಂಗೆ ಸಂಬಂಧಪಟ್ಟಂತೆ ಕೆಯ ಸ್ಥಾನ ಯಾವುದು? ಎಡಕ್ಕೆ 2ನೇ ಸ್ಥಾನ. ಎರಡು ಕೊನೆಗೆ ಕುಳಿತಿರುವ ವ್ಯಕ್ತಿಗಳು ಯಾರು? ಜೆ, ಓ. ಎಲ್, ಎಂ, ಎನ್, ಓ, ಪಿ, ಕ್ಯೂ ಎಂಬ 6 ಔಷಧಿಗಳನ್ನು ಬೇರೆ ಬೇರೆ ಬಣ್ಣದ ಬಾಟಲ್ಗಳಲ್ಲಿ ಇಡಲಾಗಿದೆ. ಬಾಟಲ್ಗಳು ಹಸಿರು, ಕೆಂಪು, ನೀಲಿ, ಬಿಳಿ, ನೇರಳೆ, ಕಪ್ಪು, ಆದರೆ ಕ್ರಮವಾಗಿ ಅಲ್ಲ. ಎಂ ಔಷಧಿಯನ್ನು ಬಿಳಿ ಬಾಟಲ್ನಲ್ಲಿ ಇಡಲಾಗಿದೆ. ಎಲ್ ಔಷಧಿಯನ್ನು ಹಸಿರು ಬಾಟಲ್ನಲ್ಲಿ ಇಟ್ಟಿಲ್ಲ, ಆದರೆ ನೇರಳೆ ಬಾಟಲ್ನ ತಕ್ಷಣ ಎಡಕ್ಕೆ ಇಡಲಾಗಿದೆ. ಓ ಔಷಧಿಯನ್ನು ನೀಲಿ ಬಾಟಲ್ನಲ್ಲಿ ಇಡಲಾಗಿದೆ, ಅಲ್ಲದೆ ಎಲ್ ಮತ್ತು ಎಂ ಔಷಧಿಗಳ ಸರಿಯಾದ ಮಧ್ಯದಲ್ಲಿದೆ. ಕೆಂಪು ಬಾಟಲ್ ಅತ್ಯಂತ ಎಡತುದಿಗೆ ಇದೆ. ಕ್ಯೂ ಔಷಧಿಯನ್ನು ಹೊಂದಿದ ಬಾಟಲ್ ಆ ಸಾಲಿನ ಯಾವುದೇ ಕೊನೆಗೆ ಇಲ್ಲ. ಹಸಿರು ಬಾಟಲ್ ಅನ್ನು ಬಲತುದಿಗೆ ಇಡಲಾಗಿದೆ. ಪಿ ಔಷಧಿಯನ್ನು ಬಿಳಿ ಬಾಟಲ್ನ ಪಕ್ಕದಲ್ಲಿ ಇಡಲಾಗಿದೆ. ಹಾಗಾದರೆ ಈ ಕೆಳಗಿನವುಗಳಲ್ಲಿ ಯಾವುದು ಉಳಿದವುಗಳಿಗಿಂತ ಭಿನ್ನವಾಗಿದೆ? ಎಂ ಔಷಧಿಯನ್ನು ಬಿಳಿ ಬಾಟಲ್ನಲ್ಲಿ ಇಡಲಾಗಿದೆ. ಎಲ್ ಔಷಧಿಯನ್ನು ಹಸಿರು ಬಾಟಲ್ನಲ್ಲಿ ಇಟ್ಟಿಲ್ಲ, ಆದರೆ ನೇರಳೆ ಬಾಟಲ್ನ ತಕ್ಷಣ ಎಡಕ್ಕೆ ಇಡಲಾಗಿದೆ. ನೇರಳೆ ಬಾಟಲ್ನ ತಕ್ಷಣ ಎಡಕ್ಕೆ ಇಡಲಾಗಿದೆ. ಓ ಔಷಧಿಯನ್ನು ನೀಲಿ ಬಾಟಲ್ನಲ್ಲಿ ಇಡಲಾಗಿದೆ, ಅಲ್ಲದೆ ಎಲ್ ಮತ್ತು ಎಂ ಔಷಧಿಗಳ ಸರಿಯಾದ ಮಧ್ಯದಲ್ಲಿದೆ. ಎಲ್ ಮತ್ತು ಎಂ ಔಷಧಿಗಳ ಮಧ್ಯದಲ್ಲಿದೆ. ಕೆಂಪು ಬಾಟಲ್ ಅತ್ಯಂತ ಎಡತುದಿಗೆ ಇದೆ. ಕೆಂಪು ಬಾಟಲ್ ಅತ್ಯಂತ ಎಡತುದಿಗೆ ಇದೆ. ಕ್ಯೂ ಔಷಧಿಯನ್ನು ಹೊಂದಿದ ಬಾಟಲ್ ಆ ಸಾಲಿನ ಯಾವುದೇ ಕೊನೆಗೆ ಇಲ್ಲ. ಕ್ಯೂ ಕೊನೆಗೆ ಇಲ್ಲ. ಹಸಿರು ಬಾಟಲ್ ಅನ್ನು ಬಲತುದಿಗೆ ಇಡಲಾಗಿದೆ.
ಪಿ ಔಷಧಿಯನ್ನು ಬಿಳಿ ಬಾಟಲ್ನ ಪಕ್ಕದಲ್ಲಿ ಇಡಲಾಗಿಲ್ಲ. ಹಾಗಾದರೆ ಈ ಕೆಳಗಿನವುಗಳಲ್ಲಿ ಯಾವುದು ಉಳಿದವುಗಳಿಗಿಂತ ಭಿನ್ನವಾಗಿದೆ? ಎಲ್ ಮತ್ತು ಕ್ಯೂ. ಎಲ್ ಔಷಧಿಯನ್ನು ಹೊಂದಿರುವ ಬಾಟಲ್ ಯಾವುದು? ಕಪ್ಪು. ಕ್ಯೂ ಔಷಧಿಯನ್ನು ಹೊಂದಿದ ಬಾಟಲ್ ಯಾವುದು? ನೇರಳೆ. ಈ ಕೆಳಗಿನ ಯಾವ ಜೋಡಿ ಸರಿಯಾಗಿದೆ? ಪಿ ಹಸಿರು. LPQRST ಮತ್ತು W ಉತ್ತರಕ್ಕೆ ಮುಖ ಮಾಡಿ ಕುಳಿತಿದ್ದಾರೆ. ಪಿಯು ಎಲ್ ನ ಎಡಕ್ಕೆ 4ನೇ ಸ್ಥಾನದಲ್ಲಿದ್ದಾನೆ. ಎಲ್ ನು ಕ್ಯೂ ನ ಎಡಕ್ಕೆ 2ನೇ ಸ್ಥಾನದಲ್ಲಿದ್ದಾನೆ. ಆರ್ ನು ಎಲ್ ನ ಪಕ್ಕದಲ್ಲಿ ಕುಳಿತಿಲ್ಲ, ಆದರೆ ಎಸ್ ನ ತಕ್ಷಣ ಬಲಕ್ಕೆ ಕುಳಿತಿದ್ದಾನೆ. ಟಿಯು ಡಬ್ಲ್ಯೂ ನ ಎಡಕ್ಕೆ 2ನೇ ಸ್ಥಾನದಲ್ಲಿದ್ದಾನೆ. ಎರಡೂ ಕೊನೆಗೆ ಕುಳಿತ ವ್ಯಕ್ತಿಗಳು ಯಾರು? ಪಿಯು ಎಲ್ ನ ಎಡಕ್ಕೆ 4ನೇ ಸ್ಥಾನದಲ್ಲಿದ್ದಾನೆ. ಎಲ್ ನು ಕ್ಯೂ ನ ಎಡಕ್ಕೆ 2ನೇ ಸ್ಥಾನದಲ್ಲಿದ್ದಾನೆ. ಆರ್ ನು ಎಲ್ ನ ಪಕ್ಕದಲ್ಲಿ ಕುಳಿತಿಲ್ಲ. ಆರ್ ಎಲ್ ನ ಪಕ್ಕದಲ್ಲಿ ಕುಳಿತಿಲ್ಲ, ಆದರೆ ಎಸ್ ನ ತಕ್ಷಣ ಬಲಕ್ಕೆ ಕುಳಿತಿದ್ದಾನೆ. ಎಸ್ ನ ತಕ್ಷಣ ಬಲಕ್ಕೆ ಕುಳಿತಿದ್ದಾನೆ. ಟಿಯು ಡಬ್ಲ್ಯೂ ನ ಎಡಕ್ಕೆ 2ನೇ ಸ್ಥಾನದಲ್ಲಿದ್ದಾನೆ. ಟಿಯು ಡಬ್ಲ್ಯೂ ನ ಎಡಕ್ಕೆ 2ನೇ ಸ್ಥಾನದಲ್ಲಿದ್ದಾನೆ. ಎರಡೂ ಕೊನೆಗೆ ಕುಳಿತ ವ್ಯಕ್ತಿಗಳು ಯಾರು? ಪಿ ಮತ್ತು ಕ್ಯೂ. ಆರ್ ಮತ್ತು ಡಬ್ಲ್ಯೂ ನಡುವೆ ಎಷ್ಟು ಜನರಿದ್ದಾರೆ? ಇಬ್ಬರು. ಎಸ್ ಗೆ ಸಂಬಂಧಪಟ್ಟಂತೆ ಎಲ್ ನ ಸ್ಥಾನ ಯಾವುದು? ಬಲಕ್ಕೆ 3ನೇ ಸ್ಥಾನ. QQRST ವಿ ಮತ್ತು ಡಬ್ಲ್ಯೂ 7 ಜನರು ಉತ್ತರಕ್ಕೆ ಮುಖ ಮಾಡಿ ಕುಳಿತಿದ್ದಾರೆ. ಕ್ಯೂನು ಟಿ ಯ ಬಲಕ್ಕೆ 3ನೇ ಸ್ಥಾನದಲ್ಲಿದ್ದಾನೆ. ಡಬ್ಲ್ಯೂನು ಕ್ಯೂನ ಬಲಕ್ಕೆ 3ನೇ ಸ್ಥಾನದಲ್ಲಿದ್ದಾನೆ. ವಿ ಮತ್ತು ಆರ್ ಪರಸ್ಪರ ಅಕ್ಕಪಕ್ಕದಲ್ಲಿ ಕುಳಿತಿದ್ದಾರೆ. ಎಸ್ ಮತ್ತು ಪಿ ನಡುವೆ ಕೇವಲ ಒಬ್ಬ ವ್ಯಕ್ತಿ ಇದ್ದಾನೆ. ಎಸ್ ನು ಕ್ಯೂನ ತಕ್ಷಣ ಪಕ್ಕದಲ್ಲಿ ಕುಳಿತಿಲ್ಲ. ಈ ಕೆಳಗಿನವುಗಳಲ್ಲಿ ಯಾವುದು ಉಳಿದವುಗಳಿಗಿಂತ ಭಿನ್ನವಾಗಿದೆ? ಕ್ಯೂನು ಟಿ ಯ ಬಲಕ್ಕೆ 3ನೇ ಸ್ಥಾನದಲ್ಲಿದ್ದಾನೆ. ಡಬ್ಲ್ಯೂನು ಕ್ಯೂನ ಬಲಕ್ಕೆ 3ನೇ ಸ್ಥಾನದಲ್ಲಿದ್ದಾನೆ. ವಿ ಮತ್ತು ಆರ್ ಪರಸ್ಪರ ಅಕ್ಕಪಕ್ಕದಲ್ಲಿ ಕುಳಿತಿದ್ದಾರೆ. ಎಸ್ ಮತ್ತು ಪಿ ನಡುವೆ ಕೇವಲ ಒಬ್ಬ ವ್ಯಕ್ತಿ ಇದ್ದಾನೆ. ಎಸ್ ಮತ್ತು ಪಿ ನಡುವೆ ಕೇವಲ ಒಬ್ಬ ವ್ಯಕ್ತಿ ಇದ್ದಾನೆ. ಎಸ್ ನು ಕ್ಯೂನ ತಕ್ಷಣ ಪಕ್ಕದಲ್ಲಿ ಕುಳಿತಿಲ್ಲ. ಈ ಕೆಳಗಿನವುಗಳಲ್ಲಿ ಯಾವುದು ಉಳಿದವುಗಳಿಗಿಂತ ಭಿನ್ನವಾಗಿದೆ? ವಿ ಮತ್ತು ಡಬ್ಲ್ಯೂ. ಆರ್ ಮತ್ತು ಪಿ ನಡುವೆ ಎಷ್ಟು ಜನರಿದ್ದಾರೆ? ಆರ್ ಮತ್ತು ಪಿ ನಡುವೆ ಇಬ್ಬರು. ಎರಡೂ ಕೊನೆಗೆ ಕುಳಿತ ವ್ಯಕ್ತಿಗಳು ಯಾರು? ಎಸ್ ಮತ್ತು ಟಿ. PQRST ಮತ್ತು ವಿ 6 ಜನರು 6 ಅಂತಸ್ತುಗಳ ಒಂದು ಕಟ್ಟಡದಲ್ಲಿ ನೆಲೆಸಿದ್ದಾರೆ. ಕ್ಯೂನು ಬೆಸಸಂಖ್ಯೆಯ ಅಂತಸ್ತಿನಲ್ಲಿ ವಾಸಿಸುತ್ತಿದ್ದಾನೆ. ಕ್ಯೂ ಮತ್ತು ವಿ ವಾಸಿಸುವ ಅಂತಸ್ತುಗಳ ನಡುವೆ ಕೇವಲ ಇಬ್ಬರು ವಾಸಿಸುತ್ತಿದ್ದಾರೆ. ಆರ್ ವಾಸಿಸುತ್ತಿರುವ ತಕ್ಷಣ ಮೇಲಿನ ಅಂತಸ್ತಿನ ಮೇಲೆ ಎಸ್ ವಾಸಿಸುತ್ತಿದ್ದಾನೆ. ಎಸ್ ನು ಬೆಸಸಂಖ್ಯೆಯ ಅಂತಸ್ತಿನಲ್ಲಿ ವಾಸಿಸುತ್ತಿಲ್ಲ. ಪಿಯು ಟಿ ವಾಸಿಸುವ ಅಂತಸ್ತು ತಕ್ಷಣ ಮೇಲಿನ ಅಥವಾ ಕೆಳಗಿನ ಅಂತಸ್ತಿನಲ್ಲಿ ವಾಸಿಸುತ್ತಿಲ್ಲ. ಪಿಯು ಅತ್ಯಂತ ಕೆಳಗಿನ ಅಂತಸ್ತಿನಲ್ಲಿ ವಾಸಿಸುತ್ತಿಲ್ಲ. ಕ್ಯೂ ಮತ್ತು ವಿ ವಾಸಿಸುವ ಸರಿಯಾದ ಮಧ್ಯದ ಅಂತಸ್ತಿನಲ್ಲಿ ಯಾರು ವಾಸಿಸುತ್ತಿದ್ದಾರೆ? ವ್ಯಕ್ತಿಗಳು, ಅಂತಸ್ತುಗಳು. ಕ್ಯೂನು ಬೆಸಸಂಖ್ಯೆಯ ಅಂತಸ್ತಿನಲ್ಲಿ ವಾಸಿಸುತ್ತಿದ್ದಾನೆ. ಕ್ಯೂ ಮತ್ತು ವಿ ವಾಸಿಸುವ ಅಂತಸ್ತುಗಳ ನಡುವೆ ಕೇವಲ ಇಬ್ಬರು ವಾಸಿಸುತ್ತಿದ್ದಾರೆ. ಕ್ಯೂ ಮತ್ತು ವಿ ವಾಸಿಸುವ ಅಂತಸ್ತುಗಳ ನಡುವೆ ಇಬ್ಬರು ವಾಸಿಸುತ್ತಿದ್ದಾರೆ. ಆರ್ ವಾಸಿಸುತ್ತಿರುವ ತಕ್ಷಣ ಮೇಲಿನ ಅಂತಸ್ತಿನ ಮೇಲೆ ಎಸ್ ವಾಸಿಸುತ್ತಿದ್ದಾನೆ. ಆರ್ ವಾಸಿಸುತ್ತಿರುವ ತಕ್ಷಣ ಮೇಲೆ ಎಸ್ ವಾಸಿಸುತ್ತಿದ್ದಾನೆ. ಎಸ್ ನು ಬೆಸಸಂಖ್ಯೆಯ ಅಂತಸ್ತಿನಲ್ಲಿ ವಾಸಿಸುತ್ತಿಲ್ಲ. ಎಸ್ ನು ಬೆಸಸಂಖ್ಯೆಯ ಅಂತಸ್ತಿನಲ್ಲಿ ವಾಸಿಸುತ್ತಿಲ್ಲ. ಪಿಯು ಟಿ ವಾಸಿಸುವ ಅಂತಸ್ತು ತಕ್ಷಣ ಮೇಲಿನ ಅಥವಾ ಕೆಳಗಿನ ಅಂತಸ್ತಿನಲ್ಲಿ ವಾಸಿಸುತ್ತಿಲ್ಲ. ಪಿಯು ಟಿ ವಾಸಿಸುವ ಅಂತಸ್ತು ಅಥವಾ ತಕ್ಷಣ ಮೇಲಿನ ಅಥವಾ ಕೆಳಗಿನ ಅಂತಸ್ತಿನಲ್ಲಿ ವಾಸಿಸುತ್ತಿಲ್ಲ. ಪಿಯು ಅತ್ಯಂತ ಕೆಳಗಿನ ಅಂತಸ್ತಿನಲ್ಲಿ ವಾಸಿಸುತ್ತಿಲ್ಲ. ಕ್ಯೂ ಮತ್ತು ವಿ ವಾಸಿಸುವ ಸರಿಯಾದ ಮಧ್ಯದ ಅಂತಸ್ತಿನಲ್ಲಿ ಯಾರು ವಾಸಿಸುತ್ತಿದ್ದಾರೆ? ಆರ್ ಮತ್ತು ಎಸ್.
5ನೇ ಅಂತಸ್ತಿನಲ್ಲಿ ಯಾರು ವಾಸಿಸುತ್ತಿದ್ದಾರೆ? ವಿ. ಟಿ ವಾಸಿಸುವ ಅಂತಸ್ತು ಯಾವುದು? 1ನೇ ಅಂತಸ್ತು. ಪಿಯು ವಾಸಿಸುವ ಅಂತಸ್ತಿನ ಮೇಲೆ ಎಷ್ಟು ಜನರು ವಾಸಿಸುತ್ತಿದ್ದಾರೆ? ಪಿ ಯಾರು ಇಲ್ಲ. ಸರಿಯಾದ ಮಧ್ಯದ ಅಂತಸ್ತಿನಲ್ಲಿ ವಾಸಿಸುವ ವ್ಯಕ್ತಿ ಯಾರು? ಎಸ್. ಪ್ರತಿ ಸಾಲಿನಲ್ಲಿ 4 ಜನರಂತೆ 8 ಜನರು ಪರಸ್ಪರ ಎದುರಾಗಿ ಬದುರಾಗಿ ಕುಳಿತಿದ್ದಾರೆ. ಎಲ್ಲರೂ ಸಮಾನ ಅಂತರದಲ್ಲಿದ್ದಾರೆ. ABCD 1ನೇ ಸ್ಥಾನದಲ್ಲಿದ್ದು ದಕ್ಷಿಣಕ್ಕೆ ಮುಖ ಮಾಡಿದ್ದಾರೆ. PQRS 2ನೇ ಸ್ಥಾನದಲ್ಲಿದ್ದು ಉತ್ತರಕ್ಕೆ ಮುಖ ಮಾಡಿದ್ದಾರೆ. ಆದರೆ ಕ್ರಮವಾಗಿ ಅಲ್ಲ. ಆರ್ನು ಎ ಯ ಎದುರಿಗೆ ಕುಳಿತಿರುವ ವ್ಯಕ್ತಿಯ ಎಡಕ್ಕೆ 2ನೇ ಸ್ಥಾನದಲ್ಲಿದ್ದಾನೆ. ಎಸ್ನು ಆರ್ನ ತಕ್ಷಣ ಪಕ್ಕದಲ್ಲಿ ಕುಳಿತಿದ್ದಾನೆ. ಎ ಮತ್ತು ಡಿ ನಡುವೆ ಕೇವಲ ಒಬ್ಬ ವ್ಯಕ್ತಿ ಇದ್ದಾನೆ. ಸಿ ಯ ಪಕ್ಕದಲ್ಲಿರುವ ವ್ಯಕ್ತಿಯು ಕ್ಯೂನ ಎದುರಿಗೆ ಕುಳಿತಿದ್ದಾನೆ. ಬಿಯು ಆ ಸಾಲಿನಲ್ಲಿ ಯಾವುದೇ ಕೊನೆಗೆ ಕುಳಿತಿಲ್ಲ. ಪಿ ಯ ಎದುರಿಗೆ ಕುಳಿತಿರುವ ವ್ಯಕ್ತಿಯ ಬಲಕ್ಕೆ 2ನೇ ಸ್ಥಾನದಲ್ಲಿ ಯಾರಿದ್ದಾರೆ? 1ನೇ ಸಾಲು, 2ನೇ ಸಾಲು. ಆರ್ನು ಎ ಯ ಎದುರಿಗೆ ಕುಳಿತಿರುವ ವ್ಯಕ್ತಿಯ ಎದುರಿಗೆ ಕುಳಿತಿರುವ ವ್ಯಕ್ತಿಯ 2ನೇ ಸ್ಥಾನದಲ್ಲಿದ್ದಾನೆ. ಎಸ್ನು ಆರ್ನ ತಕ್ಷಣ ಪಕ್ಕದಲ್ಲಿ ಕುಳಿತಿದ್ದಾನೆ. ಎ ಮತ್ತು ಡಿ ನಡುವೆ ಕೇವಲ ಒಬ್ಬ ವ್ಯಕ್ತಿ ಇದ್ದಾನೆ. ಸಿ ಯ ಪಕ್ಕದಲ್ಲಿರುವ ವ್ಯಕ್ತಿಯು ಕ್ಯೂನ ಎದುರಿಗೆ ಕುಳಿತಿದ್ದಾನೆ. ಎ. ಬಿಯು ಆ ಸಾಲಿನಲ್ಲಿ ಯಾವುದೇ ಕೊನೆಗೆ ಕುಳಿತಿಲ್ಲ. ಪಿ ಯ ಎದುರಿಗೆ ಕುಳಿತಿರುವ ವ್ಯಕ್ತಿಯ ಬಲಕ್ಕೆ 2ನೇ ಸ್ಥಾನದಲ್ಲಿ ಯಾರಿದ್ದಾರೆ? ಪಿ ಯ ಎದುರಿಗೆ ಕುಳಿತಿರುವ ವ್ಯಕ್ತಿಯ ಬಲಕ್ಕೆ 2ನೇ ಸ್ಥಾನದಲ್ಲಿ ಬಿ ಇದ್ದಾನೆ. ಈ ಕೆಳಗಿನವುಗಳಲ್ಲಿ ಯಾವುದು ಉಳಿದವುಗಳಿಗಿಂತ ಭಿನ್ನವಾಗಿದೆ? ಕ್ಯೂ. ಸಿಗೆ ಸರಿಹೋಲುವ ಹೇಳಿಕೆ ಯಾವುದು? ಎಯು ಸಿ ಯ ತಕ್ಷಣ ಬಲಕ್ಕೆ ಇದ್ದಾನೆ. ಆರ್ನ ಎದುರಿಗೆ ಯಾರಿದ್ದಾರೆ? ಡಿ. ಬಿ ಯ ಎದುರಿಗೆ ಯಾರಿದ್ದಾರೆ? ಎಸ್. ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಇನ್ನಷ್ಟು ಕಾಂಪಿಟೇಟಿವ್ ಎಕ್ಸಾಮ್ಸ್ ವಿಡಿಯೋ ಬೇಕಾದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.